ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಕಬ್ಬು ಬೆಳೆಗಾರರ ಹೋರಾಟದ ಸ್ಥಳಕ್ಕೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಬಂದರು. ರೈತರು ಕೊಟ್ಟಿದ್ದ ಗಡುವಿನಂತೆ, ರೈತರು ಮೊನ್ನೆ ಹೇಳಿ ಕಳಿಸಿದ್ದಂತೆ ಸಕ್ಕರೆ ಸಚಿವರು ಇವತ್ತು ಸ್ಥಳಕ್ಕೆ ಬಂದರು. ರೈತರು ಮೊನ್ನೆ ಏನ್ ಹೇಳಿ ಕಳಿಸಿದ್ರು ಅಂತಂದ್ರೆ, ನೀವು ಯಾರ ಜೊತೆ ಆದ್ರೂ ಮೀಟಿಂಗ್ ಮಾಡ್ಕೊಳ್ಳಿ, ಏನಾದ್ರು ಮಾತಾಡ್ಕೊಳ್ಳಿ, ಆದೇಶ ಪ್ರತಿಯೊಂದಿಗೆ ನಮ್ಮ ಸ್ಥಳಕ್ಕೆ ನೀವೇ ಬರಬೇಕು, ಅನೌನ್ಸ್ ಮಾಡಬೇಕು, ಆವಾಗ ನಾವು ಸುಮ್ಮನಾಗ್ತೀವಿ ಅಂತ. ಸೊ ಆದೇಶ ಪ್ರತಿಯ ಜೊತೆಗೆ ಇವತ್ತು ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬಂದರು. ಈ ಸಂದರ್ಭದಲ್ಲಿ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ರು. ಇನ್ನೂ ಒಂದು ಬೆಳವಣಿಗೆ ಆಯ್ತು. ಮೊನ್ನೆ ಶಿವಾನಂದ ಪಾಟೀಲ್ ಅವರು ಆ ಸ್ಥಳದಿಂದ ವಾಪಸ್ ಹೋಗುವಾಗ ನೀರಿನ ಬಾಟಲ್ ಎಸ್ತರು ಅವರ ವಾಹನದ ಮೇಲೆ, ಚಪ್ಪಲಿನ ಎಸ್ತರು ಅವರ ವಾಹನದ ಮೇಲೆ. ಇವತ್ತು ಬೆಂಬಲ ಬೆಲೆಯನ್ನ ಅನೌನ್ಸ್ ಮಾಡ್ತಾ ಇದ್ದಂತೆ ಅದೇ ರೈತರು ಹೂವಿನ ಸುರಿಮಳೆಗೈದಿದ್ದಾರೆ ಸಚಿವ ಶಿವಾನಂದ ಪಾಟೀಲ್ ಅವರ ಮೇಲೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡ್ ಬನ್ನಿ. ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ನನ್ನನ್ನು ಜೀವಂತ ಬಿಟ್ಟಿದ್ದೀರಿ, ಅದೇ ದೊಡ್ಡದು. ಕಬ್ಬು ಬೆಳೆಗಾರರ ಆಕ್ರೋಶಕ್ಕೆ ಬೆಚ್ಚಿದ ಸಕ್ಕರೆ ಸಚಿವ. ರೈತರ ಆಕ್ರೋಶದ ಕಿಡಿಗೆ ಸರ್ಕಾರ ಬೆಚ್ಚಿ ಬಿದ್ದಿದೆ. ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವುದಾಗಿ ಘೋಷಿಸಿದೆ. ಬೆಳಗಾವಿಯ ಗುರ್ಲಾಪುರದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ಸ್ಥಳಕ್ಕೆ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಭೇಟಿ ನೀಡಿದ್ರು. ರೈತರಿಗೆ ಆದೇಶ ಪ್ರತಿ ತಲುಪಿಸಿದ್ರು. ನನ್ನನ್ನು ಹೆಣ ಮಾಡಿ ಸರ್ಕಾರವನ್ನ ಎಚ್ಚರಿಸಿದ್ರಿ. ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ರೈತರ ಪ್ರತಿಭಟನೆಯಿಂದ ತಮಗೆ ಭಯವಾಗಿತ್ತು ಅಂತ ಹೇಳಿದ್ರು. ನೀವು 10 ದಿನಗಳಲ್ಲಿ ನನ್ನನ್ನು ಅಂಜಿಸಿ ಓಡಿಸಿದ್ರಿ. ನಮ್ಮ ಜನ ಅಂತ ನಾನು ತಿಳಿದಿದ್ದೆ, ಆದ್ರೆ ನನ್ನನ್ನು ಹೆಣ ಮಾಡಿದ್ರಿ. ನೀವು ನನಗೆ ಹೆಣ ಮಾಡದೇ ಇದ್ರೆ ಸರ್ಕಾರ ಎಚ್ಚೆತ್ತುಕೊಳ್ತಿರ್ಲಿಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು. ನಾ ಬಂದೆ, ಬರುದ್ರಾಗ ನಾನು ನೋಡಿದೆ, ನಾ ಮನುಷ್ಯ ನಿಂತಿದ್ದೀನಿ, ನನಗೆ ಹೆಣ ಮಾಡಿದ್ರಿ ನೀವು. ನಾವು ಏನು ನಮಗೆ ನನ್ನ ಜೀವಂತ ಅದೀನಿ ಅಂತ ಹೇಳಕ್ ಬಂದಿದ್ದು, ಹೇಳಕ್ಕೂ ಕೊಡ್ಲಿಲ್ಲ ನೀವು. ಅವತ್ತು ಇದೆಲ್ಲ ನಡೀತಿದ್ರು ಬಹಳ ಗಣನೆ ಇತ್ತು. ಯಾಕಂದ್ರೆ ನೀವು ನನಗೆ ಹೆಣ ಮಾಡಿದ್ದಿಲ್ಲ ಅಂದ್ರೆ ಸರ್ಕಾರ ಹೆಣ ಆಗ್ತಿತ್ತು. ಎಲ್ಲರೂ ನಾವು ಎಚ್ಚೆತ್ಕೊಂಡ್ವಿ. ನಾನು ಡೆತ್ ಡೇ ಮಾಡಿಕೊಂಡು ಬೆಳಗಾವಿಗೆ ಬಂದೆ. ನಾನು ಅವಾಗಿ ಅಂದೆ, ನೋಡ್ರು ವಿಜೇಂದ್ರದ ಎಂತ ನಶೀಬದ, ಅವ ಬರ್ಡೇ ಮಾಡ್ಕೊಂಡು ಹೋದ, ನಾ ಡೆತ್ ಡೇ ಮಾಡ್ಕೊಂಡು ಒಂದು ಸಮಯ ಅವ್ರ ಹಣೆ ಬಾರದಾಗ ಬರ್ಡೇ ಬರ್ದಿತ್ತು, ನಮ್ಮ ಹಣೆ ಬಾರದಾಗ ಡೆತ್ ಡೇ ಬರ್ದಿತ್ತು. ಅದು ಹಿಂದಿ ಒಳಗೊಂದು ಗಾದಿ ಮಾತದು, ಕುದಾಮ ಇರ್ಬಂತು ಗದಾ ಪೈಲ್ವಾನ್ ಅಂತ. ಅವ್ರ ಹಣೆ ಬಾರನಾಗ ಹಂಗೆ ಬರೆದು 50-50 ಸೂತ್ರಕ್ಕೆ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಲ್ಲ. ಸೊ ಕೆಲವರು ಒಪ್ಪಿದ್ದಾರೆ, ಕೆಲವರು ಒಪ್ಪಿಸಲೇಬೇಕಾಗ್ತದೆ. ಸರ್ಕಾರ ಡಿಸಿಷನ್ ತೊಗೊಂಡಿದೆ. ಸೊ ಕೆಲವರು ಲಾಸ್ ಆಗ್ತೈತೆ, ನಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ, ಕೆಲವರು ಓಕೆ ನಾವು ಕೊಡ್ತೀವಿ ಏನಾರಾಗಲಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ಟೈಮ್ ಇದೆ, ಇನ್ನೂ ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ, ಟೈಮ್ ಇದೆ. ಟೈಮ್ಗೆ ಅವ್ರನ್ನೂ ಒಲಿಸ್ತೀವಿ. ಭಾಳ ಜನ ಏನು ವಿರೋಧ ಮಾಡಿಲ್ಲ. ವಿಜಯೇಂದ್ರ ಅಲ್ಲಿ ಹೋಗಿ ಮಲಗಿದ್ದು ಯಾಕೆ? ದಾರಿ ತಪ್ಪಿಸೋದಲ್ಲ, ಇವರು ತಮ್ಮ ಜವಾಬ್ದಾರಿ ಬಿಟ್ಟು ರಾಜ್ಯ ಸರ್ಕಾರ ಮೇಲೆ ಇವರು ಆ ರೈತರನ್ನ ಎತ್ತು ಕಟ್ಟುವಂಥ ಪ್ರಯತ್ನ ಮಾಡಿದರು. ಮತ್ತು ನನಗನ್ಸೋ ಮಟ್ಟಿಗೆ ಈಗ ರೈತರಿಗೆ ತಿಳಿದದು ಇದು ರಾಜ್ಯ ಸರ್ಕಾರದಲ್ಲ, ಇದು ಸಿದ್ದರಾಮಯ್ಯನವ್ರ ವಿರುದ್ಧ, ನಮ್ಮ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಡೆದಂಥ ಷಡ್ಯಂತ್ರ ಇದು. ಆಯ್ತಪ್ಪ, ರೈತರು ಪಕ್ಷಾತೀತವಾಗಿ ಮಾಡಬೇಕಾಗಿತ್ತು. ವಿಜೇಂದ್ರ ಯಾಕೆ ಬಂದರು ಅಲ್ಲಿ? ಮಕ್ಕೊಂಡ್ರೆ ಯಾಕೆ? BJP ಅವರು ರಾಜಕೀಯ ಮಾಡಿದರು. ಮತ್ತು ಇವ್ರೂ ಫ್ಯಾಕ್ಟ್ರಿ ಅದಾವ ಇಲ್ಲನ? ಬೆಳಗಾವಿ ಕಬ್ಬು ಬೆಳೆಗಾರರಿಗೆ ಗುಡ್ ನ್ಯೂಸ್. ಟನ್ ಕಬ್ಬಿಗೆ 3,350 ರೂಪಾಯಿ ನೀಡಲು ಮುಂದಾದ ಕಾರ್ಖಾನೆ. ಸಿಹಿ ಸುದ್ದಿ ಅಂದ್ರೆ ಇದು.
ಬೆಳಗಾವಿ ಜಿಲ್ಲೆಯ ಬೆಡಕಿಹಾಳದಲ್ಲಿರೋ ವೆಂಕಟೇಶ್ವರ ಕಾರ್ಖಾನೆ ರೈತ ಪರ ನಿರ್ಧಾರ ತೆಗೆದುಕೊಂಡಿದೆ. ಟನ್ ಕಬ್ಬಿಗೆ 3,300 ನೀಡೋದಾಗಿ ಸರ್ಕಾರ ನಿರ್ಧಾರ ಮಾಡಿದ್ರೆ ಈ ಕಾರ್ಖಾನೆ ಮಾತ್ರ ಟನ್ ಕಬ್ಬಿಗೆ 3,350 ರೂಪಾಯಿ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ರಾಜ್ಯದಲ್ಲಂತೂ ಈ ಕಬ್ಬಿನ ಕಿಚ್ಚು ತಣ್ಣಗಾಗ್ತಾ ಇಲ್ಲ. ಅಳೆದು ತೂಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಅವರು ಕಾರ್ಖಾನೆ ಮಾಲೀಕರ ಜೊತೆಗೆ ಸಭೆಯನ್ನ ಮಾಡಿ 3,300 ರೂಪಾಯಿ ಅನೌನ್ಸ್ ಏನೋ ಮಾಡಿದ್ರು. ಆದ್ರೆ ಈಗ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಆಚೆ ಬಂದು ಹೇಳ್ತಾ ಇರೋದೇನಂತಂದ್ರೆ 50 ರೂಪಾಯಿ ಕೊಡೋದಾ, ಹೈಲಿ ಇಂಪಾಸಿಬಲ್ ಅಂತ ಹೇಳ್ತಿದ್ದಾರೆ. ಆದ್ರೆ ಸರ್ಕಾರ ನಾವು ಒಪ್ಪಿಸಿದೀವಿ, ಕೊಡಿಸ್ತೀವಿ, ಇನ್ನೂ ಟೈಮ್ ಇದೆ ಅಂತಾನೂ ಹೇಳ್ತಿದ್ದಾರೆ. ಇವರಿಬ್ಬರ ಮಧ್ಯೆ ರೈತರ ಹೋರಾಟ ಇನ್ನೂ ತಣ್ಣಗಾಗ್ತಾ ಇಲ್ಲ. ಕೆಲವರು ನಿನ್ನೆಯೇ ಸಂಭ್ರಮಾಚರಣೆ ಆಚರಿಸಿದ್ರೆ ಕೆಲವು ಕಡೆ ಅದೇ ಪ್ರತಿಭಟನೆ ಮುಂದುವರೆದಿದೆ. 3,500 ರೂಪಾಯಿ ಕೊಡಲೇಬೇಕು ಅಂತ ಹೇಳಿ. ನೋಡಿ ಈ ವರದಿ. ಮಾಲೀಕರು 1 ಟನ್ಗೆ 50 ರೂಪಾಯಿ ಕೊಡಿ ಅಂದ್ರು ಸಿಎಂ. ಅತ್ತ ಸರ್ಕಾರದ ವಿರುದ್ಧ ಮುಂದುವರೆದ ಹೋರಾಟ. ರೈತರ ಪ್ರತಿಭಟನೆ ಕಿಚ್ಚು ತೀವ್ರಗೊಳ್ಳುತ್ತಿದ್ದಂತೆ ಎಚ್ಚೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ದರ ನಿಗದಿ ಮಾಡಿದ್ದಾರೆ. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಪಸ್ವರ ಎತ್ತಿದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ಕೊಡ್ತೀವಿ, 3,250 ರೂಪಾಯಿ ಕೊಡಲ್ಲ ಎಂದಿದ್ದಾರೆ. ಈ ಬಗ್ಗೆ ಶಾಸಕರ ಭವನದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಕಾರ್ಖಾನೆಯವರು ಪ್ರತಿ ಟನ್ಗೆ 50 ರೂಪಾಯಿ ಕೊಡಲೇಬೇಕು ಎಂದಿದ್ದಾರೆ. ಸರ್ಕಾರ 50 ರೂಪಾಯಿ, ಅವ್ರು 50 ರೂಪಾಯಿ ಕೊಡೋದು ಹೆಚ್ಚುವರಿಯಾಗಿ. 3,000 ಅವರು ಏನು DC ಹೇಳಿದ್ರು ಅದಕ್ಕಿಂತ 100 ರೂಪಾಯಿ ಜಾಸ್ತಿ. ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕವಾಗಿ ಒಪ್ಕೊಂಡಿದ್ದಾರೆ. ಕೆಲವರು ಮಾತ್ರ ಸ್ವಲ್ಪ ಗುಯ್ಗುಡ್ತಾ ಇದ್ರು. ನಾನು ರೈತರು ಸಂಕಷ್ಟದಲ್ಲಿದ್ದಾರೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು, ಸಹಕಾರ ಮಾಡಬೇಕು, ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ. ಮೆಟ್ರಿಕ್ ಟನ್ಗೆ 3,200 ಪ್ಲಸ್ 50 ಕೊಡಬೇಕು. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. 3,300 ರೂಪಾಯಿ ಪರ್ ಮೆಟ್ರಿಕ್ ಟನ್. 3,300 ರೂಪಾಯಿ. ವಿಜಯಪುರದಲ್ಲೂ ನಿಲ್ಲದ ಕಬ್ಬಿನ ಕಿಚ್ಚು. ವಿಜಯಪುರದಲ್ಲೂ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ. ರೊಟ್ಟಿ ಹೊತ್ತು ತಂದ ದೇವರ ಹಿಪ್ಪರಗಿ ತಾಲೂಕಿನ ಹಿಟ್ನಳ್ಳಿ ರೈತ ಮಹಿಳೆಯರು ಪ್ರತಿಭಟನೆಗೆ ಸಾಥ್ ಕೊಟ್ಟಿದ್ದಾರೆ. ರೈತ ಹೋರಾಟದಿಂದ ಬಂದವರು ಮುಖ್ಯಮಂತ್ರಿ ಆಗಬೇಕು ಅಥವಾ ಪ್ರಧಾನಮಂತ್ರಿ ಆಗಬೇಕು. ಯಾಕಂದ್ರೆ ನಾವು 80% ಇದ್ದೀವಲ್ಲ, ಮತ್ತವ್ರು ಯಾಕೆ ಪ್ರಧಾನಮಂತ್ರಿ ಆಗಬೇಕು? ಅದು ಯಾರಿಗೆ ತಪ್ಪಿಸಬೇಡಿ. ಅಸೆಂಬ್ಲಿ ಒಳಗೆ ಮನೆ ಮಾತಾಡ್ತಾನೆ. ಎಷ್ಟು ಮಂದಿ ಇದ್ದೀರಿ ರೈತರ ಪರವಾಗಿ ಮಾತಾಡೋರು? ಈಗ ಒಬ್ರು ಇಲ್ಲ, ಒಬ್ರಿದಾರ ಇಲ್ಲ ಸರ್. ಒಟ್ಟಾರೆಯಾಗಿ ನಿನ್ನೆ ದಿನ ಇವ್ರೇನ್ ಚರ್ಚೆ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಮುಖಂಡರೊಂದಿಗೆ ಚರ್ಚೆ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೂ ಕೂಡ ಸ್ಪಷ್ಟತೆ ಸಿಗಲಿಲ್ಲ. ಅದು ಪರ್ಟಿಕ್ಯುಲರ್ ಆಗಿ ಬಿಜಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸ್ಪಷ್ಟತೆ ಸಿಕ್ಕಿಲ್ಲ. ಆಮೇಲೆ ಇವ್ರು ಏನಾದ 3,300 ರೂಪಾಯಿ ಇವತ್ತೇನು ಹೇಳಿದಾರ, ಅದು 11.25 ಇಳುವರಿ ಇದ್ರೆ ಮಾತ್ರ ಕೊಡ್ತಾರ ಅಂತ ಹೇಳ್ತಾ ಇದಾರ. ಇನ್ನ 10ಕ್ಕಿಂತ ಕೆಳಗಿದ್ರೆ ಎಷ್ಟು ಕೊಡ್ತಾರ ಅನ್ನೋದು ಗೊತ್ತಾಗ್ಲಿಲ್ಲ, 12ಕ್ಕಿಂತ ಮೇಲೆ ಇದ್ರೆ ಎಷ್ಟು ಕೊಡ್ತಾರ ಅನ್ನೋದು ಗೊತ್ತಾಗ್ಲಿಲ್ಲ. ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಇಲಾಖೆ ಅಧಿಕಾರಿಗಳ ಪ್ರಕಾರ 9.8 ಇದೆ. ಅಂದ್ರೆ ಇಲ್ಲಿ ಎಷ್ಟು ಕೊಡ್ತಾರ ಅನ್ನೋದು ಒಂದು ನಮ್ಮ ಪ್ರಶ್ನೆ ಆಗೈತಿ. ಸರ್ಕಾರದ ನಿರ್ಣಯಕ್ಕೆ ಮುಧೋಳ ರೈತರ ವಿರೋಧ. ಸಿದ್ದರಾಮಯ್ಯ ಸರ್ಕಾರ ತೆಗೆದುಕೊಂಡಿರೋ ನಿರ್ಣಯಕ್ಕೆ ಬಾಗಲಕೋಟೆಯ ಮುಧೋಳ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಬ್ಬು ಬೆಳೆಗೆ ಸೂಕ್ತ ಬೆಂಬಲ ಬೆಲೆಗಾಗಿ ಆಗ್ರಹಿಸಿ ರೈತರು ಹೋರಾಟ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.